ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನೇಶ್ವರ ಹಾಗೂ ರಾಹು ಕೇತುಗಳು ಸಮಬಲಾಢ್ಯರಾದರು. ರವಿತನಯನಾದ ಶ್ರೀ ಶನೇಶ್ವರನು ಅಖಂಡ ಸ್ವರೂಪನು. ಆತನ ಹುಟ್ಟಿದ ತಕ್ಷಣ ಆತನ ತಂದೆಯಾದ ಸೂರ್ಯ ಭಗವಾನನು ಮಗನನ್ನು ನೋಡಲಿಕ್ಕೆ ಬಂದಾಗ ಮಗನ ವಕ್ರ ದೃಷ್ಟಿಯು ತಂದೆಯ ಮೇಲೆ ಬೀಳಲಾಗಿ ಸೂರ್ಯನು ಎಳವನಾದನು. ರಥಕ್ಕೆ ಕಟ್ಟಿದ ಕುದುರೆಗಳಿಗೆ ಕಣ್ಣು ಕಾಣದಾಯಿತು, ಲೋಕ ಭೀಕರವಾಯಿತು. ಆತನನ್ನು ಹಾಗೆ ಕಟ್ಟಿದ ವಾಹನನೆಂದಲೂ ಕಪ್ಪು ರೂಪವನ್ನು ಧರಿಸಿದವನೆಂತಲೂ ಒಪ್ಪಗಳು ಕುಲದೊಳಗೆ ಗಾಣಿಗನೆಂತಲೂ ಕಾಲ ಭೈರವೇಶ್ವರನನ್ನ ಪೂಜೆ ಮಾಡುವನೆಂತಲೂ ಆತನನ್ನು ಇಷ್ಟನ್ನು ಪರಿಸಿದವರಿಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನೀಡುವನೆಂತಲೂ ಆತನನ್ನು ಯಾರಾದರೂ ನಿಲ್ಲಿಸಿದ್ದಾದರೆ ಅವರನ್ನು ಘೋರ ಕಷ್ಟಗಳಿಗೆ ಈಡು ಮಾಡುವನೆಂತಲೂ ಬ್ರಾಹ್ಮಣರು ಹೇಳುವರು. ಆದ್ದರಿಂದ ಆತನನ್ನು ಭಕ್ತಿಯಿಂದ ಭಜಿಸುವಂತನಾಗು. ಸ್ವಾಮಿ ರಾಜಪುರೈತರೇ, ಸಾಕು ನಿಲ್ಲಿಸಿ. ಹುಟ್ಟಿದಾಗಲೇ ತನ್ನ ತಂದೆಗೆ ಘೋರ ಕಷ್ಟವನ್ನು ಕೊಟ್ಟಂತಹ ಆ ದೇವನ ಮಹಿಮೆಯನ್ನು ತುಂಬಿದ ಸಭೆಯಲ್ಲಿ ಅಂತ ಬೇಡಿ ಸಾಕು ನಿಲ್ಲಿಸಿ. ಮಹಾರಾಜ, ತಪ್ಪು ತಪ್ಪು, ಧರ್ಮದೂಷಣೆ ಮಹಾಪರಾಧ. ಸರಿಯಲ್ಲವೋ ಆಗುವ ಸಂದರ್ಭದಲ್ಲಿ ನಮ್ಮಂತವರು ಇಲ್ಲಿರುವುದು ಸರಿಯಲ್ಲ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಶಂಭೋ ಹರ ಹರ ಮಹಾದೇವ.